ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಜೊತೆಗೆ ಸಂಸಾರದಲ್ಲಿ ಅನುಮಾನ ಬರಬಾರ್ದು, ಯಾಕಂತಂದ್ರೆ ಅನುಮಾನಂ ಪೆದ್ದ ರೋಗಂ ಅಂತಾರೆ. ಅದೇ ರೀತಿ ಸಂಶಯ ಪಟ್ಟು ಹೆಂಡತಿ ತಲೆಯನ್ನೇ ಗಂಡ ಬೋಳಿಸಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ನೋಡಿ, ಗಂಡ ಹೆಂಡತಿ ಸಂಬಂಧದಲ್ಲಿ ಅನುಮಾನ ಬರಬಾರದು, ಸಂಶಯ ಪಟ್ಟು ಹೆಂಡತಿ ತಲೆಯನ್ನೇ ಗಂಡ ಬೋಳಿಸಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಟ್ರಿಮ್ಮರ್ ಮಿಷಿನ್ ನಲ್ಲಿ ಹೆಂಡತಿ ತಲೆಯನ್ನ ಕ್ಷೌರ ಮಾಡಿದ್ದಾನೆ ಗಂಡ. ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 31 ವರ್ಷದ ವ್ಯಕ್ತಿ ಉಮೇಶ್ ಕೊಟ್ಟಲಗಿ ಈತ ಈ ಕೃತ್ಯ ಎಸಗಿದ್ದಾನೆ. ರಾತ್ರಿ ವೇಳೆ ಮನೆಗೆ ಬುತ್ತಿ ತೆಗೆದುಕೊಂಡು ಹೋಗೋದಕ್ಕೆ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿಗೆ ಬುತ್ತಿ ಕೊಡೋದಕ್ಕೆ ಬಾಗಿಲು ಹಾಕೊಂಡು ತಡ ಮಾಡಿದ್ ಯಾಕೆ, ಬಾಗಿಲು ಹಾಕೊಂಡು ಏನ್ ಮಾಡ್ತಾ ಇದ್ದೆ ಅಂತ ಪತ್ನಿ ಜೊತೆ ಗಲಾಟೆ ಮಾಡಿದಾನೆ. ಗಲಾಟೆ ಮಾಡಿ ಅಷ್ಟಕ್ಕೆ ಸುಮ್ಮನಾಗದೆ ಹೆಂಡತಿ ತಲೆಯನ್ನ ಕ್ಷೌರ ಮಾಡಿದಾನೆ ಪತಿ ಉಮೇಶ್. ಸಾವಳಗಿ ಠಾಣೆ ಪೊಲೀಸರಿಂದ ಸದ್ಯ ಆರೋಪಿ ಉಮೇಶ್ನನ್ನ ಬಂಧಿಸಲಾಗಿದೆ. ಎಂತೆಂತ ಜನ ಇರ್ತಾರೆ. ಇದೇ ವ್ಯಕ್ತಿ ಹೆಂಡತಿ ತಲೆಯನ್ನ ಬೋಳಿಸಿದಂತ ಭೂಪ ಉಮೇಶ್ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಅದೊಂದು ಕಡೆ ಆಕೆ ಒಂದು ಸಣ್ಣ ಪುಟ್ಟ ಗಂಡ ಹೆಂಡತಿ ಅಂತ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರುತ್ತೆ, ಅದೆಲ್ಲ ಕಾಮನ್. ಬಟ್ ಆದರೆ ಆ ಜಗಳ ಅಲ್ಲಿಗೆ ನಿಂತ್ಕೊಳ್ಳದೆ ಆ ಟ್ರಿಮ್ಮರ್ ಮಿಷಿನ್ ಬರುತ್ತಲ್ಲ, ಆ ಮಷಿನ್ನಿಂದ ಆಕೆಯ ತಲೆಯನ್ನು ಬೋಳಿಸಿದ್ದಾನೆ ಗಂಡ, 31 ವರ್ಷದ ವ್ಯಕ್ತಿ. ಆತನನ್ನು ಸದ್ಯ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನಕ್ಕೆ ಕಾರಣ ಅಂತ ಅಂದರೆ ಸಂಶಯ ಪಟ್ಟಿದ್ದ ಆತ, ಅನುಮಾನ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಕೃತ್ಯ ಇದು. ಗಲಾಟೆ ಕಾಮನ್, ಬಟ್ ಆದರೆ ಆ ಸಿಟ್ಟಿಗೆ ಆತ ತಲೆ ಬೋಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಉಮೇಶ್ ಅಂತ ಇದೇ ವ್ಯಕ್ತಿ, ಹೆಂಡತಿ ತಲೆಯನ್ನು ಬೋಳಿಸಿರುವಂತಹ ಗಂಡ ಈತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಸಣ್ಣ ಪುಟ್ಟ ಗಲಾಟೆ ಗಂಡ ಹೆಂಡತಿ ನಡುವೆ ಆಗುತ್ತೆ, ಬಟ್ ಈತ ತಲೆ ಬೋಳಿಸಿದಾನೆ, ಏನ್ ಕಾರಣಕ್ಕೆ ಅಂತ ಘಟನೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಪ್ರಭು, ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತಾಲೂಕಿನ ಒಂದು ತೊದಲಬಾಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಜನವರಿ 31ನೇ ತಾರೀಕಿಗೆ ಒಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಈಗಾಗಲೇ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಶ್ವಿನಿ ಉಮೇಶ್ ಕೊಟ್ಲಿಗೆ ಒಂದು 26 ವರ್ಷದ ಯುವತಿ ಏನಿದ್ದಾಳೆ, ಆ ಯುವತಿ ಮೇಲೆ ಏನು ಆತ ಗಂಡ ಏನಿದ್ದಾನೆ ಉಮೇಶ್, ಆತ ಸಂಶಯಗೊಂಡು ಈ ರೀತಿಯ ಒಂದು ಕೃತ್ಯಕ್ಕೆ ಮುಂದಾಗಿರುವಂತದ್ದು. ಇದು ಸಾಕಷ್ಟು ಏನಂದ್ರೆ ವಿಕೃತಿ ಅಂತ ಮೆರೆದಿದ್ದಾನೆ. ಎಲೆಕ್ಟ್ರಿಕ್ ಟಿಮ್ಮರ್ ನಿಂದ ತಲೆಯನ್ನು ಕ್ಷೌರ ಮಾಡಿ ಆ ಮಹಿಳೆಯನ್ನ ಅವಮಾನಿಸುವಂತ ಕೆಲಸ, ಅದ್ರ ಜೊತೆಗೆ ಏನು ಹಲ್ಲೆ ಕೂಡ, ತೀವ್ರವಾಗಿ ಹಲ್ಲೆ ಕೂಡ ಮಾಡಿದ್ದ ಅಂತ ತಿಳಿದು ಬರ್ತಾ ಇರುವಂತದ್ದು. ಏನು ರಾತ್ರಿ ಮನೆಗೆ ಏನು ಕಬ್ಬಿನ ಗ್ಯಾಂಗ್ ಮನ್ ಇದ್ದಾನೆ, ಒಬ್ಬ ವ್ಯಕ್ತಿ ಆ ಬುತ್ತಿ ತಗೊಂಡು ಹೋಗ್ಬೇಕಂತ ಮನೆಗೆ ತಗೊಂಡು ಹೋಗ್ಬೇಕಂತ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಬಂದಂತಹ ಈತ ಆಕೆ ಪತ್ನಿ ಮೇಲೆ ಸಂಶಯಗೊಂಡು ಹಲ್ಲೆಗೂ ಮುಂದಾಗ್ತಾನೆ. ಅಲ್ಲದೆ ಟ್ರಿಮ್ಮರ್ ಮಷಿನ್ ನಿಂದ ಕ್ಷೌರ ಕೂಡ ಮಾಡುವಂತದ್ದು. ಪ್ರಭು, ಆಕೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ? ಆಕೆ ಏನಾದ್ರು ರಿಯಾಕ್ಟ್ ಮಾಡಿದಾರಾ, ಏನ್ ಕತೆ ಅಂತ ಅಶೋಕ್? ಸದ್ಯಕ್ಕೆ ಪ್ರಭು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಳಗಿ ಪೊಲೀಸ್ ಠಾಣೆ ದೂರು ದಾಖಲು ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಕೂಡ ಸಾಕಷ್ಟು ಬಾರಿ ಈ ರೀತಿ ಏನು ಆಕೆಯ ಮೇಲೆ ಸಂಶಯಗೊಂಡು ಹಲ್ಲೆ ನಡೆಸುವಂತದ್ದು, ಹೊಡೆಯುವಂತದ್ದು ಕೆಲಸ ಕೂಡ ಮುಂದಾಗಿದ್ದದ. ಆದ್ರೆ ಏನು ಅಶ್ವಿನಿ ಇದ್ದಾಳೆ, ಅವ್ರ ತವರು ಮನೆ ಕಡೆಯಿಂದ ಬಂದು ಗ್ರಾಮಸ್ಥರ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿ ಆ ಬುದ್ಧಿವಾದ ಹೇಳಿ ಹೋಗುವಂತ ಕೆಲಸ ಕೂಡ ಆಗ್ತಾ ಇತ್ತು ಈ ಹಿಂದಿನಿಂದ ಕೂಡ. ಈಗ ಅದು ಅತಿರೇಕ ಆಗಿದ್ರಿಂದಾಗಿ ಕ್ಷೌರ ಮಾಡಿದ್ದಾನೆ. ಅದಲ್ಲದೆ ಸಾಕಷ್ಟು ಹಲ್ಲೆ ಕೂಡ ಮಾಡಿದ್ದ. ಹೀಗಾಗಿ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈತನನ್ನ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ನಡೆಸ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.